ಜೊಯ್ಡಾದ ವಿವಿಧ ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಜಾರಿಗೆ ತರಲಾದ ಅನೇಕ ಯೋಜನೆಗಳು ಅಪೂರ್ಣವಾಗಿದ್ದು, ನಾಗರಿಕರು ತೀವ್ರ ನೀರಿನ ಕೊರತೆಯನ್ನು ಎದುರಿಸುತ್ತಿದ್ದಾರೆ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಡುವಿನ ಸಮನ್ವಯದ ಕೊರತೆಯಿಂದ ಅನೇಕ ಕಾಮಗಾರಿಗಳು ಸ್ಥಗಿತಗೊಂಡಿರುವುದನ್ನು ಗಮನಿಸಿದ ಶಾಸಕ ಆರ್.ವಿ. ದೇಶಪಾಂಡೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಜೊಯ್ಡಾ ತಾಲೂಕಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಹಳಿಯಾಳ ಜೊಯ್ಡಾ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು, ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ತಹಶೀಲ್ದಾರ್ ನೇತೃತ್ವದಲ್ಲಿ ನೀರು ಸರಬರಾಜು ಇಲಾಖೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಸಂಬಂಧಿತ ಇಲಾಖೆಗಳ ತಕ್ಷಣದ ಸಭೆ ನಡೆಸಬೇಕೆಂದು ದೇಶಪಾಂಡೆ ಸೂಚಿಸಿದರು. ಸಮಸ್ಯೆ ಪರಿಶೀಲನೆಗೆ ಪ್ರತಿ ವಾರ ಸಭೆ ನಡೆಸುವಂತೆಯೂ ಆದೇಶಿಸಿದರು. ಸಮಯ ಯಾವ ರೈತರು ಯಾರ್ದಾರ ಪಟ್ಟಿ ನೀವು ಕೊಡ್ಬೇಕು ಅವ್ರ ಆಫೀಸಲ್ಲಿ ಅವ್ರ ಸೀಟ್ ಸಡ್ಡ ಮಾಡ್ತೀವಿ. ಒಳ್ಳಿದ ಆಗಬೇಡ್ರಿ. ಅವಳಲ್ಲಿ ಯಾರು ರೈತರು ಅದಾರ ಅವ್ರದ್ದು ಏನಾಗಿದೆ ಅಂದರೆ ಏನಾದ್ರು ಕಾರಣ ಎಕ್ಸ್ಟೆಂಡ್ ಡಿಸ್ಪ್ಯಾಚ್ ಇರೋದ್ರಿಂದ ಇವರು ಕ್ರಮ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗೇನಾಗಿದೆ, ಎಕ್ಸ್ಟೆಂಡ್ ನೋಟಿಸ್ ಶುರು ಆಗಿದೆ. ಹಳೆಯಷ್ಟು ಎಕ್ಸ್ಟೆಂಟ್ ಏನಿತ್ತು, ಹಳೆ ಬಾಡಿ ಎಕ್ಸ್ಟೆಂಟ್ ಇದೆ, ಅದೇ ಆಧಾರ ಮಾಡಿ ನೆಕ್ಸ್ಟ್ 3 ಡೇಸಲ್ಲಿ ಅವಳೊಂದಿಗೆ ರೈತರಿಗೆ ಸೀಟ್ ಕೊಡಬೇಕು. ನನ್ನ ಫೋನ್ ಬರಬೇಕು, ನನ್ನ ಆಫೀಸಿಗೆ ಸೀಟ್ ಕೊಟ್ಟಿದ್ದೇವೆ ಗೊತ್ತಲ್ಲ. ಅವಳಿಗೆ ಯಾರಾದ್ರೆ ಜೊಯ್ಡಾ ತಾಲೂಕಿನಲ್ಲಿ ಟೆಂಡರ್ ಇಲ್ಲದೆ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು. ಇಲ್ಲವಾದರೆ ಅನಿಯಂತ್ರಿತ ನಿರ್ವಹಣೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಸಿದರು. ಹೊರಗಿನಿಂದ ಬಂದ ಗುತ್ತಿಗೆದಾರರು ಸ್ಥಳದಲ್ಲೇ ಲಭ್ಯವಿಲ್ಲದ ಕಾರಣ ಕಾಮಗಾರಿಗಳ ಗುಣಮಟ್ಟ ಕುಸಿಯುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚರಂಡಿಗಳು, ಸಾರ್ವಜನಿಕ ಶೌಚಾಲಯಗಳು, ಸೇತುವೆಗಳು, ಬಾವಿಗಳು, ಶಾಲೆಗಳು, ಅಂಗನವಾಡಿಗಳು, ಕಾಲೇಜುಗಳ ಶೌಚಾಲಯಗಳು ಹಾಗೂ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸುವ ಕುರಿತು ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಹಶೀಲ್ದಾರ್ ಮಾಹಿತಿ ನೀಡಿದರು. ಕೆಡಿಪಿ ಸಭೆಗೆ ಸತತ 3 ಬಾರಿ ಗೈರು ಹಾಜರಾದ ಕೆಆರ್ಐಡಿಎಲ್ ಅಧಿಕಾರಿಗಳಿಗೆ ಸಭೆಯಲ್ಲೇ ದೂರವಾಣಿ ಕರೆ ಮಾಡಿ ದೇಶಪಾಂಡೆ ತರಾಟೆಗೆ ತೆಗೆದುಕೊಂಡರು. ಸಭೆಗೆ ಏಕೆ ಬರ್ತಿಲ್ಲ, ಜನರ ಸಮಸ್ಯೆಗೆ ಸ್ಪಂದನೆ ಏಕೆ ಇಲ್ಲ, ಗೈರು ಹಾಜರಿಗೆ ಸ್ಪಷ್ಟೀಕರಣ ನೀಡಿ, ಇಲ್ಲದಿದ್ರೆ ನೋಟಿಸ್ ಜಾರಿ ಮಾಡುತ್ತೇನೆ ಎಂದು ಎಚ್ಚರಿಸಿದ್ರು. ಸಭೆಯಲ್ಲಿ ನೋಡೆಲ್ ಅಧಿಕಾರಿ ಶಿವಪ್ರಸಾದ್ ಗಾಂವ್ಕರ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಾರತಿ ಎಂ, ತಹಶೀಲ್ದಾರ್ ಮಂಜುನಾಥ್ ಮನ್ನಳ್ಳಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಹಾಜರಿದ್ದರು. ರೆಗ್ಯುಲರ್ ನೀವು ವಾರಕ್ಕೊಮ್ಮೆ ಕುಡಿಯುವ ಬಗ್ಗೆ ಮೀಟಿಂಗ್ ಮಾಡಬೇಕು. ಏನಿದೆ ಸ್ಪಾಟ್ ಡಿಸಿಷನ್ ತಗೊಂಡು ಸಪೋರ್ಟ್ ಮಾಡ್ತಾ ಇದ್ದಾನೆ. ಕುಡಿಯುವ ನೀರು ಪ್ರಾಬ್ಲಮ್ ಎಲ್ಲೇ ಆಗಬಾರ್ದು. ಅನುಭವದಲ್ಲಿ ಎಲ್ಲೆಲ್ಲ ಕೆಲಸ ಇದ್ದಾವೆ ಇಮಿಡಿಯೇಟ್ಲಿ ಕೆಲಸ ಶುರು ಆಗಬೇಕು. ಇಂದು ಬಹುಮುಖ್ಯವಾಗಿ ಸಂಸ್ಕಾರಯುತ ಶಿಕ್ಷಣದ ಅಗತ್ಯವಿದೆ. ದೈವಿಕತೆ ಬಗ್ಗೆ ಜ್ಞಾನ ನೀಡಬೇಕಿದೆ. ಯಾವ ಶಾಲೆ ಸಂಸ್ಕೃತಿಯ ಬಗ್ಗೆ ಚಕಾರ ಎತ್ತುವುದಿಲ್ಲ, ಅದು ಶಾಲೆಯಲ್ಲ. ಆಳವಾದ ದೇಶಪ್ರೇಮ, ಧರ್ಮ ಪ್ರೀತಿ ಹಾಗೂ ಸಂಸ್ಕೃತಿಯ ಬಗ್ಗೆ ಓದುವುದು ಬಹುಮುಖ್ಯ ಎಂದು ಶ್ರೀ ರಾಮಚಂದ್ರಾಪುರ ಮಠಾಧೀಶ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ನುಡಿದರು. ಹೊನ್ನವರ ತಾಲೂಕಿನ ಮುಗ್ವಾದ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸಭಾಭವನದಲ್ಲಿ ಶುಕ್ರವಾರ ಕವಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆಯ ಉಚಿತ ಶಿಕ್ಷಣ ಯೋಜನೆ ಹಾಗೂ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಯೋಜನೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಶ್ರೀಗಳು ಆಶೀರ್ವಚನ ನೀಡಿದ್ರು. ಇಲ್ಲಿ ಓದಿ ವಿದೇಶದಲ್ಲಿ ನೆಲೆಸುವುದು ಒಳ್ಳೆ ಶಿಕ್ಷಣವಲ್ಲ, ವಿದೇಶಕ್ಕೆ ಹೋದ್ರೂ ಇಲ್ಲಿಯೇ ಬಂದು ನೆಲೆಸುವುದು ಒಳ್ಳೆ ಶಿಕ್ಷಣ. ಬಿದ್ದು ಹೋಗಿದ್ದನ್ನ ಎದ್ದು ನಿಲ್ಲಿಸುವಂತೆ ಮಾಡುವುದು ಒಳ್ಳೆಯ ಕೆಲಸ. ಆ ಕೆಲಸವನ್ನ ಸುಬ್ರಹ್ಮಣ್ಯ ದೇವಸ್ಥಾನ ಸಮಿತಿ ಮಾಡಿದೆ. ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆ ನಡೆಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಿದೆ. ವಿದ್ಯಾಭ್ಯಾಸ ವ್ಯಾಪಾರವಾಗಿ ಉಳಿದಿದೆ. ಇಂಥ ಸಂದರ್ಭದಲ್ಲಿ ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ. ಒಳ್ಳೆಯ ಕಾರ್ಯ ಎಂದರು. ಕೊನೆಗೆ ಮಕ್ಕಳು ಎಲ್ಲಿ ಹೋಗ್ಬಿಡ್ತಾರೆ, ಅವ್ರು ಏನಾಗ್ತಾರೆ, ನಾವು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೇವೆ, ಯಾವುದಕ್ಕೆ ಶ್ರಮ ವಹಿಸ್ತಾ ಇದ್ದೇವೆ. ಒಂದು ದೇವಸ್ಥಾನ ಯಾಕೆ ಅಂತ ಶಿಕ್ಷಣವನ್ನು ಕೊಡಬೇಕು? ದೇವಸ್ಥಾನದಲ್ಲಿ 1 ರೂಪಾಯಿ ಖರ್ಚು ಮಾಡಿದ್ರೆ ಸುಬ್ರಹ್ಮಣ್ಯದಲ್ಲಿ ಮುಟ್ಬೇಕು. ದೇವಸ್ಥಾನದಿಂದ
ಉಚಿತ ಶಿಕ್ಷಣ ಕೊಡಬೇಕು. ಉಚಿತ ಶಿಕ್ಷಣ ಅಂದರೆ ಮತ್ತು ಎಲ್ಲವನ್ನೂ ಅವರಿಗೆ ಹಣ ದುರುಪಯೋಗ ಕೊಡುವಂಥ ಒಂದು ಸರಿ ಇದೆ, ತಪ್ಪೇನಿದೆ. ಒಂದು ಕಾಲ ಹೇಗಿತ್ತು ಅಂದರೆ ಇಂಥ ವಿದ್ಯಾಭ್ಯಾಸಕ್ಕಿಂತ ಸೌಕರ್ಯಗಳು ಇರಲಿಲ್ಲ. ಇದು ಭಾರತದಂತೂ ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಬೇಕು. ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಮುಚ್ಚುವ ಸ್ಥಿತಿಯಲ್ಲಿರುವ ಕವಲಕ್ಕಿ ಪ್ರೌಢಶಾಲೆಯನ್ನ ನಡೆಸಲು ಮುಂದಾಗುವ ಮೂಲಕ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಮುಂದೆ ಬಂದಿರುವುದು ಒಳ್ಳೆಯ ಕಾರ್ಯ. ಶಿಕ್ಷಣದಿಂದ ಅಭಿವೃದ್ಧಿ ಸಾಧ್ಯ. ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಉತ್ತಮ ಕೆಲಸ ಮಾಡಿದೆ ಎಂದರು. ಹಾಗಾಗಿ ಈ ಶಾಲೆಗೆ ಎಷ್ಟು ಸಾಧ್ಯ ಆಗ್ತದೆ ನಿಮ್ಮಿಂದ ಸಹಾಯ ಸಹಕಾರ ಮಾಡಿ. ನನಗೆ ಮನವಿ ಕೊಟ್ಟಿದ್ದಾರೆ 11 ಅವರು ಬಹಳ ಯೋಚನೆ ಮಾಡಿ ಅಲ್ಲಿ ವಸ್ತುವ ರೂಪದಲ್ಲಿ ಅಥವಾ 11 ಸಮಸ್ಯೆ ಇದೆ. 11 ಸಮಸ್ಯೆಗೆ ಹೆಚ್ಚು ಕಡಿಮೆ ಬಹಳ ಹಣ ಬೇಕು. ಆದಷ್ಟು ನಮ್ಮಿಂದ ನಮ್ಮ ಸರ್ಕಾರದಿಂದ ಅಥವಾ ಶಾಸಕರಿದ್ದಾರೆ, ಯಾಕೆಂದರೆ ನನ್ನ ಕ್ಷೇತ್ರ ಬರೋದಿಲ್ಲ. ಈ ಶಾಲೆ ಇರೋದು ನಮ್ಮ ದಿನಕರ್ ದೇಸಾಯಿ ಇವರು ದಿನಕರ್ ಶೆಟ್ಟರವರ ಕ್ಷೇತ್ರ. ಇಡೀ ರಾಜ್ಯ ನಮ್ದಾದ್ರೂ ಅದು ಅನುದಾನ ಕೊಡಬೇಕಾದ್ರೆ ಬೇರೆ ಕಡೆ ಏನಾದರೂ ಮಾಡ್ತಾರೇನೋ ಅಂದರೆ ಯಾರೋ ಮಾಡಿರೋದಕ್ಕೆ ಹಿಂದೆ, ಹಾಗಾಗಿ ಆ ಕ್ಷೇತ್ರಕ್ಕೆ ಸೀಮಿತ ಅನ್ನಲ್ಲಿ ಕೊಡ್ತಾರೆ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಅನ್ನದಾನ ವಿದ್ಯಾದಾನ ಶ್ರೇಷ್ಠವಾದುದು. ಶಾಲೆಯನ್ನ ನಡೆಸುವ ಮನಸ್ಸು ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಮುಂದೆ ಬಂದಿರುವುದು ಶ್ಲಾಘನೀಯ ಎಂದರು. ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಇಡೀ ಒಂದು ಸಮುದಾಯ ಅಥವಾ ಅವರ ಶಿಷ್ಯವರ್ಗದವರು ಅತ್ಯುತ್ತಮವಾದಂಥ ಒಂದು ಗುರುಕುಲ ನನ್ನ ಕ್ಷೇತ್ರದಲ್ಲೇ ಇದೆ ಅನ್ನುವಂಥದ್ದು ನನಗೂ ಒಂದು ಹೆಮ್ಮೆ ಇದೆ. ಅದರ ಜೊತೆ ನಾನು ಸ್ವಲ್ಪ ಪ್ರಚಾರ ಕಡಿಮೆ ತಗೊಳ್ಳೋಣ. ಪತ್ರಿಕೆಯವರು ನನ್ನನ್ನು ಸ್ವಲ್ಪ ಹತ್ರ ಕರ್ಕೊಳ್ಳೋದಿಲ್ಲ, ಕರ್ಕೊಳ್ಬೇಕು, ನಿಜವಾಗ್ಲೂ ಕರ್ಕೊಳ್ಬೇಕು. ನಾನು ಕರ್ಕೊಳ್ಳೋದಿಲ್ಲ ಅಂತ ನಾನೇನು ಬೇಜಾರನ್ನು ಮಾಡಲಿಲ್ಲ. ನನ್ನ ಕ್ಷೇತ್ರದಲ್ಲಿ ಕುಮಟಾದಲ್ಲಿ ಮೊನ್ನೆ PUC ರಿಸಲ್ಟ್ ಬಂದು ಸರ್ಕಾರಿ ಕಾಲೇಜ್ ಇರ್ಬೋದು, ಒಂದು ಕಡೆ 99% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಬಾಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ, ಹಿರೇಗುಪ್ತಿಯಲ್ಲಿ 93, ನೆಲ್ಲಿಕೇರಿಯಲ್ಲಿ 95% ಮಾಡಿದ್ದಾರೆ. ನೆಲ್ಲಿಕೇರಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಹವ್ಯಕ ಪ್ರತಿಷ್ಠಾನದ ಅಧ್ಯಕ್ಷ MG ಭಟ್ ಕೂಜಳ್ಳಿ ಮಾತನಾಡಿ, ಸಂಸ್ಕಾರಯುತ ಶಿಕ್ಷಣ ಇಂದಿನ ಅಗತ್ಯ ಎಂದರು. ವೇದಿಕೆಯಲ್ಲಿ ಉದ್ಯಮಿ ವೆಂಕಟರಮಣ ಹೆಗಡೆ ಕವಲಕ್ಕಿ, TAPCMS ಅಧ್ಯಕ್ಷ ಗೋವಿಂದ್ ನಾಯ್ಕ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ IV ನಾಯ್ಕ್, TAPCMS ನಿರ್ದೇಶಕ ಸುರೇಶ್ ಶೆಟ್ಟಿ, ಸುಬ್ರಹ್ಮಣ್ಯ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ UG ತಿಮ್ಮಪ್ಪ, ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಮೇಶ್ ಗೌಡ ಉಪಸ್ಥಿತರಿದ್ದರು. ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ SR ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ನಾಗರಾಜ್ ಹೆಗಡೆ ಕಾಸ್ಕಂಡ ಕಾರ್ಯಕ್ರಮ ನಿರ್ವಹಿಸಿದ್ರು. ಕಾಳಿ ಹುಲಿ ಯೋಜನೆ ಮೀಸಲು ಪ್ರದೇಶಕ್ಕೆ ಒಳಪಡುವ ಭಾಗವನ್ನ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಸಂಬಂಧ ಸಾರ್ವಜನಿಕರಿಂದ ಆಕ್ಷೇಪಣೆಗಳು ಹಾಗೂ ಸಲಹೆಗಳನ್ನು ಸಲ್ಲಿಸಲು 60 ದಿನಗಳ ಕಾಲಾವಕಾಶ ನೀಡಲಾಗಿದೆ ಎಂದು ಶಾಸಕ RV ದೇಶಪಾಂಡೆ ತಿಳಿಸಿದರು. ಜೊಯ್ಡಾದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕಾಳಿ ಹುಲಿ ಮೀಸಲು ಪ್ರದೇಶ ವ್ಯಾಪ್ತಿಯ ಕೆಲವು ಗ್ರಾಮಗಳು ಹಾಗೂ ಪ್ರದೇಶಗಳನ್ನು ಸೂಕ್ಷ್ಮ ವಲಯಕ್ಕೆ ಸೇರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಕುರಿತು ಸ್ಥಳೀಯ ಗ್ರಾಮ ಪಂಚಾಯಿತಿಗಳು, ರೈತರು, ಭೂ ಮಾಲೀಕರು ಹಾಗೂ ಸಾರ್ವಜನಿಕರಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಸಂಬಂಧಪಟ್ಟವರು ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಪಡೆದು ಅಗತ್ಯವಿದ್ದಲ್ಲಿ ಗಡುವಿನೊಳಗೆ ತಮ್ಮ ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಸಲ್ಲಿಸಬೇಕೆಂದವರು ಮನವಿ ಮಾಡಿದ್ರು. ಯಾರು ಅಬ್ಜೆಕ್ಷನ್ಸ್ ಆಗಬೇಕು ಅವ್ರು 60 ದಿವಸ ಟೈಮ್ ಇದೆ. ಗೊತ್ತದೇನು ನಾನೇನು ಹೇಳ್ತಾ ಇದ್ದಂದ್ರೆ, ಯಾರಿಗೆ ಇದರ ಬಗ್ಗೆ ಸಂಕೋಚತೆ, ಈ ಯೋಜನೆ ಬಂದಿಂದ ನಿಮ್ಗೆ ಯಾರು ತೊಂದರೆ ಆಗೋದಿದ್ರೆ ನಮ್ಗೆ ಆಗಿಲ್ಲ, ಭಾರತ ಸರ್ಕಾರ ಮಾಡೋದು ಅದನ್ನ ಶಾಸಕಾಗಿ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೇನೆ. 60 ದಿವಸಗಳಾಗಿ ಅಬ್ಜೆಕ್ಷನ್ಸ್ ಆಗಬೇಕು. ಹೌದ್ರೆ ಯಾವ ಡಿಪಾರ್ಟ್ಮೆಂಟ್ ಬರ್ತಿದ್ರು ಗೊತ್ತಿಲ್ಲ. ಯಲ್ಲಾಪುರ ಪಟ್ಟಣ ಪಂಚಾಯಿತಿಯ ಆಡಳಿತ ವೈಫಲ್ಯವನ್ನ ಖಂಡಿಸಿ ಪಟ್ಟಣ ಪಂಚಾಯಿತಿ ಕಚೇರಿಯ ಎದುರು ಶುಕ್ರವಾರ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು.
ಕುಡಿಯುವ ನೀರು, ಬೀದಿ ದೀಪ ಮುಂತಾದ ಮೂಲ ಸೌಕರ್ಯಗಳ ಸಮಸ್ಯೆಯನ್ನ ಪರಿಹರಿಸಲು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ಅಳವಡಿಸಿದ ಅಲಂಕಾರಿಕ ದೀಪಗಳ ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ. ಗಟಾರ ಸ್ವಚ್ಛತೆ ಮಾಡ್ತಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸರಿಯಾಗಿ ನಿರ್ವಹಿಸ್ತಿಲ್ಲ. G+2 ಮನೆಗಳ ಹಂಚಿಕೆ ವಿಳಂಬವಾಗುತ್ತಿದೆ ಎಂದು ಪಟ್ಟಣ ಪಂಚಾಯತ್ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಮಟೆ ಬಡಿದು ಘೋಷಣೆ ಕೂಗಿದ್ರು. ಸಮಸ್ಯೆಯನ್ನ ಬಗೆಹರಿಸಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಬಿಜೆಪಿ ಮುಖಂಡರಾದ ಹರಿಪ್ರಕಾಶ್ ಕೋಣೆಮನೆ, ಪ್ರಸಾದ್ ಹೆಗಡೆ, ಸೋಮೇಶ್ವರ್ ನಾಯ್ಕ್, ರಾಮು ನಾಯ್ಕ್, ಶ್ಯಾಮಲಿ ಪಾಟಣ್ಕರ್ ಮೊದಲಾದವರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, GN ಭಟ್, ತಟ್ಟಿಗದ್ದೆ, ಯಲ್ಲಾಪುರ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ, KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.